ರಂಗ, ಅದೇ ನಮ್ ಸ್ಕೂಲಿಗೆ ಹೊಸ ಟೀಚರ್ ಬಂದವರಲ್ಲ, ಕಮಲಾ ಟೀಚರ್. ಅವ್ರು ಯಾರು ಗೊತ್ತೇ? ಯಾರು? ನಮ್ಮೂರಾಗೆ ಇದಾರೆ ತಾನೆ ಅವರೆಲ್ಲನ? ಅದು ಗೊತ್ತು, ನಮ್ಮೂರಾಗೆ ಇದಾರೆ ಅಂತನ. ಆದ್ರೆ ಪೊದ್ದುರ್ಗು ಅವ್ರಿಗೂ ಏನ್ ಸಂಬಂಧ ಅಂತ ನಿನಗೆ ಗೊತ್ತೈತೆ? ಇಲ್ಲ ಕಣಲ್ಲ, ಪೊದ್ದುಗುನು ನಮ್ ಟೀಚರ್ಗುನು ಸಂಬಂಧಿಕರೇನು ಅವರಿಬ್ರುನು? ಏನ್ ಸಂಬಂಧಿಕರು ಅವರು? ಏನಾಗ್ಬೇಕು ಪೊದ್ದುಗ ಅವರು? ಲೋ ರಂಗ, ಪೊದ್ದುಗೆ ಅವರು ಅಕ್ಕಯ್ಯ ಆಗ್ಬೇಕಂತೆ. ಅದೇ ಪೊದ್ದುರ ಅಪ್ಪ ಇಲ್ವೇ, ಸಾವಕಾಶ ಇದ್ದಜ್ಜ, ಅವ ಅಜ್ಜಿಗೆ ಮಗಳಾಗಬೇಕಂತೆ. ಎರಡೇ ಹೆಂಡತಿ ಮದ್ವೆ ಆಗೈತಂತೆ ತಾತ. ಎರಡನೇ ಹೆಂಡತಿ ಇದಾರಲ್ಲ, ಅವ್ರ ಮಗಳಂತೆ ಕಮಲಾ ಟೀಚರು. ನಿನಗೆ ಗೊತ್ತಿಲ್ಲ ಈ ವಿಷಯ? ಇಲ್ಲ ಕಣಲ್ಲ, ಹಂಗಾರೆ ಪೊದ್ದುಗೆ ನಮ್ ಕಮಲಾ ಟೀಚರು ಅಕ್ಕಯ್ಯ ಆಗ್ಬೇಕೇನು? ಇಲ್ಲಪ್ಪ, ನನಗೆ ಗೊತ್ತಿರಲಿಲ್ಲ. ನಿನಗೆ ಹೆಂಗ್ ಗೊತ್ತಾಯ್ತು ಈ ವಿಷಯ? ನಾನು ಹೇಳ್ದೆ ನಮ್ಮ ಅಜ್ಜಿ ತಕ್ಕೆ ಮಂಟಕ್ ಹೋದಾಗ, ಅಜ್ಜಿ ಅಜ್ಜಿ ಕಮಲಾ ಟೀಚರ್ ಬಂದವ್ರೆ ಕಣಜ್ಜಿ, ಅದೇ ನಮ್ಮೂರಿಗೆ ಹೊಸ್ದಾಗ್ ಬಂದವರಲ್ಲ ಅವರು ನಮ್ಮ ಸ್ಕೂಲಿಗೆ ಟೀಚರ್ ಆಗಿ ಬಂದವ್ರೆ ಅಂತ ಹೇಳ್ದೆ. ನಮ್ಮ ಅಜ್ಜಿ ಅವಾಗ ಹೇಳ್ತು, ಅವರು ಸಾವಕಾಶ ಸಿದ್ದಪ್ಪನ ಮಗಳು, ಅವ್ರ ಎರಡನೇ ಹೆಂಡತಿ ಮಗಳು. ಪೊದ್ದುನು ಅವಳು ನಿಮ್ ಟೀಚರುನು ಅಕ್ಕ ತಂಗಿ ಆಗ್ಬೇಕು ಕಣೋ ಮಂಜ ಅಂತನ ನಮ್ಮ ಅಜ್ಜಿ ಹೇಳ್ತು. ನನಗೆ ಗೊತ್ತಿರ್ಲಿಲ್ಲ. ಏನು ಮಂಜ ಹಂಗ್ ಮಾತಾಡ್ತಾ ಇದ್ದೀರಾ? ಪೊದ್ದು ಅದೇನೆ, ನಿನಗೆ ಅಕ್ಕಯ್ಯ ಆಗ್ಬೇಕಲ್ಲ, ಅದೇ ಅಲ್ಲ ಇದಾರಲ್ಲ ಮೂಲೆಗೆ ನಿಮ್ದು ಹಳೆ ಮನೆಗೆ, ನಿಮ್ಮ ಅಪ್ಪನ ಎರಡನೇ ಹೆಂಡತಿ ಮಕ್ಕಳು, ಅದೇ ಕಮಲಾ ಟೀಚರು. ಅವರು ನಮ್ಮ ಸ್ಕೂಲ್ಗೆ ಟೀಚರ್ ಆಗಿ ಬಂದವ್ರೆ ನೆನ್ನೆ ದಿವಸ. ಹೌದೇನ ಮಂಜ, ನಿಮಗೆ ಟೀಚರ್ ಆಗಿತ್ತೇನ ಅಕ್ಕಯ್ಯ? ಹ್ಞೂ ಕಣೆ ಪದ್ದು, ನಿಮ್ಮ ಅಕ್ಕಯ್ಯನೇ ನಮಗೆ ಟೀಚರ್ ಆಗಿರೋದು. ಮೊದಲು ನಿಮ್ಮ ಅಣ್ಣ ಆಗಿತ್ತು, ಇವಾಗ ಅವ ಅಣ್ಣ ಬಿಟ್ಟ ಮೇಲೆ ಇವಾಗ ನಿಮ್ಮ ಅಕ್ಕಯ್ಯ ನಮಗೆ ಟೀಚರ್ ಆಗಿ ಬಂದೈತೆ. ಹೌದೇನು? ಹಂಗಾರೆ ನಿಮ್ಗೆ ಹೊಸ ಟೀಚರ್ ಒಯ್ತಾರೇನು? ಒಯ್ಯಲ್ಲ, ಹೇಳ್ತಾರೆ. ಮೊದ್ಲು ಎಲ್ಲ ಹೇಳ್ಕೊಡ್ತಾರೆ, ಬರೆಸ್ತಾರೆ. ಹೇಳ್ಕೊಟ್ಮೇಲೂ ಬರೀಲಿಲ್ಲ ಅಂತಂದ್ರೆ ಒದಿತೀನಿ ಅಂತ ಹೇಳೋರೆ. ಇನ್ನ ಹೊಸ್ದಾಗ್ ಬಂದವರಲ್ಲ, ಇನ್ನ ಏನು ಅಂತ ಗೊತ್ತಿಲ್ಲ. ಇನ್ನ ಮುಂದೆ ಹೋಗ್ತಾ ಹೆಂಗ್ ಒಯ್ತಾರೋ ಏನೋ ಗೊತ್ತಿಲ್ಲ, ಹೇಳೋರೆ. ನಾನೇನಿಲ್ಲ, ಸರಿಯಾಗಿ ಬೆಂಡ್ ಎತ್ಬಿಡ್ತೀನಿ. ಓದೋದು ಬರೆಯೋದು ಮಾಡ್ಲಿಲ್ಲ ಅಂತಂದ್ರೆ, ಹೋಮ್ವರ್ಕ್ ಮಾಡ್ಕೊಂಬರ್ಲಿಲ್ಲ ಅಂತಂದ್ರೆ ಅಂತನ ಹೇಳಿರು. ನಿಮ್ಮ ಅಕ್ಕಯ್ಯ ನಮ್ಮ ಅಕ್ಕಯ್ಯನೇ? ಯಾರು ನೇತ್ರ ಕೈನೆ ಅಲ್ವೇ ನಿಮ್ಮ ಅಕ್ಕಯ್ಯ? ಅದೇ ನಿಮ್ಮ ಅಪ್ಪನ ಎರಡನೇ ಹೆಂಡತಿ ಮಗಳು ಕಮಲಾ ಟೀಚರು. ಅವರು ನಿಮಗೆ ಅಕ್ಕಯ್ಯ ಆಗ್ಬೇಕಂತಲ್ಲ ನಿನಗೆ ಗೊತ್ತಿಲ್ಲ ಈ ವಿಷಯ? ಅವರೇ ನಮಗೆ ಟೀಚರ್ ಆಗಿರೋದು. ಏಯ್ ಮಂಜ, ಏನೋ ಹೇಳ್ತಾ ಇದ್ಯಾ? ಯಾರೋ ನಮ್ಮ ಪೊದ್ದುರ ಅಕ್ಕ ಯಾರೋ ಟೀಚರ್ ಆಗಿ ಬಂದಿರೋದು? ಅದೇ ಕಣಜ್ಜಿ, ಅದೇನೆ ಅಲ್ಲಿ ಐದಾರಲ್ಲ ಮೂಲೆ ಮನೆ, ನಿಮ್ದು ಹಳೆ ಮನೆಗೆ ಹೊಸ್ದಾಗ್ ಬಂದಿದಾರಲ್ಲ, ದೇವಜ್ಜಿ, ಆಮೇಲೆ ಕಮಲಾ ಟೀಚರು, ಆಮೇಲೆ ಇನ್ನೊಂದು ಅಣ್ಣಯ್ಯ ಕಾಂತಣ್ಣ ಇದಾರಲ್ಲ, ಅವ್ರ ಕಮಲಾ ಟೀಚರು ನಮಗೆ ಈ ಸ್ಕೂಲ್ಗೆ ಹೊಸ ಟೀಚರ್ ಆಗಿ ಬಂದವ್ರೆ ನೆನ್ನೆ ದಿವಸದಿಂದನ. ನನ್ನ ಸೌತಿ ಮಗಳು ನಮ್ಮೂರಾಗೆ ಈ ಸ್ಕೂಲ್ ಟೀಚರ್ ಆಗ್ಯವಳ. ಅವಳಿಗೆ ಯಾರಪ್ಪ ಈ ಸ್ಕೂಲ್ ಟೀಚರ್ ಕೆಲಸ ಕೊಟ್ಟವರು? ಈ ಹುಡುಗರೇನು ಸುಳ್ಳು ಹೇಳ್ತಾ ಇದಾವೋ ಏನೋ? ಅದು ಯಾತಕ್ಕೆ ಬಂದಿದ್ಲೋ ಏನೋ ಈ ಸ್ಕೂಲ್ ತಾಕಿ. ಈ ಹುಡುಗರು ನಡೀರಿ ಟೀಚರ್ ಆಗಿ ಬಂದವ್ರಿ ಅಂತ ಹೇಳ್ತಾ ಇದ್ದಾವೆ. ಏನೋಪ್ಪ, ಕೇಳ ನೀರು ಹಚ್ಕಟ್ಟಾಗಿ. ಏಯ್ ಮಂಜ, ಅವಳು ಯಾಕೋ ಟೀಚರ್ ಆಗಿ ಬರ್ತಾಳೆ? ಅವಳೇನೇನು ಓದವಳೇನು? ಕೂಲಿ ಮಾಡ್ಕೊಂಡು ತಿಂಬರ ಅವರು? ಅವಳು ಆಟೊಂದು ಓದವಳೆ, ಟೀಚರ್ ಆಗವಟ? ಓದಿಲ್ಲ ಬಾರ್ದಿಲ್ಲ. ಇವನು ಹೇಳ್ತಾ ಇದ್ದಾನೆ ಟೀಚರ್ ಅಂತೆ. ಟೀಚರ್ ಯಾಕೆ ಬಂದಿದ್ಲೋ ಏನೋ ಅಲ್ಲಿಗೆ ಸ್ಕೂಲ್ ತಾಕ್ ಬಂದು ಹೇಳ್ತೀನಿ ಟೀಚರ್ ಅನ್ಕೊಂಡ್ಬಿಟ್ಟ ಅವಳ. ಅಯ್ಯೋ ಕಾಳಜ್ಜಿ, ಅವರು ಟೀಚರ್ ಮತ್ತೀಗ ನಮಗೆ ಬಂದಿರೋದು ನಿನಗೆ ಗೊತ್ತಿಲ್ವೇನು? ಯಾಕೆ ಬರ್ತಾರೆ ಟೀಚರ್ ಆಗಿರೋದಕ್ಕೆ? ಮತ್ತೀಗ ನಮ್ಮ ಸ್ಕೂಲಿಗೆ ಬಂದು ನಮಗೆಲ್ಲನ ಪರಿಚಯ ಮಾಡ್ಕೊಂಡ್ರು ನಾನೇ ಹೊಸ ಟೀಚರು ನಿಮಗೆ ಅಂತಾನ. ಏಯ್ ಮಂಜ, ಸರಿಯಾಗಿ ತಿಳ್ಕೊಂಡಲೇನೆ ಹಿಂಗೆ ಸುಳ್ಳು ಹೇಳ್ಕೊಂಬರ್ಬಾರ್ದು. ಅವಳು ಯಾಕೋ ಟೀಚರ್ ಆಗ್ತಾಳೆ? ನಿಮ್ಮ ಸ್ಕೂಲಾಗೆಲ್ಲನ ಕಸ ಹೊಡಿಯೋಕೆ ಯಾರು ಇಲ್ವಲ್ಲ, ಅದಕ್ಕೆ ಕಸ ಹೊಡಿಯೋಕ್ಕೆ ಇಕ್ಕೊಂಡಿರ್ಬೇಕೇನ ಮೇಷ್ಟ್ರು ಅವಳನ್ನ, ಕಮಲಿನ. ನೀವು ಟೀಚರ್ ಅನ್ಕೊಂಡ್ಬಿಟ್ರೆ ಏನೋ ಈ ಸ್ಕೂಲಾಗ ಬಂದು ಹೇಳ್ಕೇನೆ. ಹಿಂಗೆ ಗೊತ್ತಿಲ್ಲದ ಮೇಲೆ ಹಿಂಗೆ ಸುಳ್ಳು ಹೇಳ್ಬಾರ್ದು ಕಣು. ಟೀಚರ್ ಹಾಕ ಮಕ ನೋಡವಳ್ದ. ಇಲ್ಲ ಕಣಜಿ, ಅಯ್ಯ ಅವ್ರೆ ಹಂಗಂತ ಹೇಳಿದ್ದು. ಹೊಸ ಟೀಚರು ನಾನು, ನಿಮಗೆ ಚೆನ್ನಾಗಿ ಓದ್ಬೇಕು ಅಂತ ಹೇಳಿರು. ನೀನಿಗೆ ಗೊತ್ತಿಲ್ಲ ಅನ್ಸುತ್ತೆ, ನಮ್ಮ ಸ್ಕೂಲಾಗೆ ಕಸ ಎಲ್ಲ ನಾವೇ ಹೊಡಿತೀವಿ. ಕಸ ಹೊಡಿಯಕ್ಕೆ ಯಾರನ್ನೂ ಇಕ್ಕೊಂಡಿಲ್ಲ ನಮ್ಮ ಮೇಷ್ಟ್ರು. ಅವರು ಟೀಚರೇ ಮತ್ತೀಗ. ಸುಮ್ಮನೆ ಇರ್ತೀಯೋ ಇಲ್ವೋ ರಂಗ? ನನಗಿನ್ನ ಗೊತ್ತೇನು? ಓಹೋ ಈಟ ಇದ್ದಾನೆ ಅವಳೆಲ್ಲನ. ಸುಮ್ಮನೆ ಹೇಳವಳೆ ಚೆನ್ನಾಗಿ ಓದ್ಲಿ ಅಂತ ಹೇಳಿ ಹಂಗೆ ಅದ್ರಸಕ್ಕೆ ಹೇಳಿರ್ತಾಳೆ ನಿಮ್ಮನ್ನೆಲ್ಲನ. ಅವಳು ನಿಮ್ಮ ಸ್ಕೂಲಾಗೆ ಕಸ ಹೊಡಿಯಕ್ಕೆ ಬಂದೇವಳು ಅಷ್ಟೇನಿ. ಕಸ ಹೊಡಿಯಕ್ಕೆ ಅಷ್ಟೇ ಅವಳಿಗೆ ಲಾಯಕ್ಕಾಗೋದು, ಟೀಚರ್ ಕೆಲಸಕ್ಕಲ್ಲ. ಅಯ್ಯ ಲೋ ಮಂಜ, ಪದ್ದು ರಮಯ್ಯ ಏನಲ್ಲ, ನಾವು ಹೇಳಿದ್ ನಂಬ್ತಾನೆ ಇಲ್ಲ. ಟೀಚರ್ ಅಂದ್ರೆ ಕಸ ಗುಡ್ಸಕ್ ಬಂದೇವ್ರೆ ಅಂತ ಹೇಳ್ತೈತಿ ಅಜ್ಜಿ.
ಬಿಡು, ನಾವೇನೋ ಇರೋದು ಹೇಳ್ತಾ ಇದೀವಿ. ಅಜ್ಜಿ ನಂಬ್ಲಿಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗುತ್ತೆ? ಬೇಕಂದ್ರೆ ಈ ಸ್ಕೂಲಾಗ ಬಂದು ನೋಡ್ಲಿ ಹೇಳು ಅಲ್ವೇನ ರಂಗ. ನಾವೇನ್ ಸುಳ್ಳು ಹೇಳ್ತಾ ಇದೀವಿ ಅಮ್ಮಂಗೆ ಹೇಳ್ತೈತಿ. ಯಮ್ಮಯ್, ಕಮಲಕ್ಕಯ್ಯ ಟೀಚರ್ ಅಂತೆ, ಕಸ ಗುಡ್ಸಕ್ಕಲ್ಲ ಹೋಗಿರೋದು ಇಸ್ಕೂಲಕ್ಕೆ. ನಿನಗೆ ಗೊತ್ತಿಲ್ಲ ಬಿಡು. ನೀನು ಇಸ್ಕೂಲಕ್ಕೆ ಹೋಗಿ ನೋಡು, ಟೀಚರ್ ಆಗೈತಾ ಇಲ್ಲಾಂದ್ರೆ ಕಸ ಗುಡ್ಸಕ್ ಸೇರ್ಕೊಂಡೈತಾ ಅಕ್ಕಯ್ಯ ಅಂತಾನ. ಏ ಪೆತಿ, ನಿನಗೂ ಅರ್ಥ ಆಗಲ್ಲ, ಇವ್ರಿಗೂ ಗೊತ್ತಾಗಲ್ಲ. ನಿಮ್ಮ ಮಾತು ನಂಬ್ಕೊಂಡು ನಾನು ಅವಳನ್ನ ಟೀಚರು ಅಂತ ಹೇಳಿ ನಂಬೇಕಾ? ಅವಳೇನಾದ್ರೂ ಟೀಚರ್ ಆಗಿ ಬಂದ್ರೆ ಅಷ್ಟೇನೆ, ನೀವು ಒಂದು ಅಕ್ಷರನೂ ಕಲಿಯಲ್ಲ, ಹಂಗಾಗ್ಬಿಡುತ್ತಲ್ಲ. ಅವಳಿಗೆ ವಿದ್ಯೆ ಬುದ್ಧಿ ಗೊತ್ತಿಲ್ಲ, ಅವಳಿನ ಯಾವ ಊರಿಗೆ ಟೀಚರ್ ಹಾಕ್ತಾಳಲ್ಲ. ಇವು ಹುಡುಗರು ಹೇಳೋದ್ಕು ಈ ಪೆದ್ದ ಮುಂಡೆ ಹೇಳೋದ್ಕು ಸರಿಯಾಗೈತಿ. ನಾನು ಹೋಗಿ ನಿಮ್ತ ಮಾತಾಡ್ತಾ ಇದ್ದೀನಲ್ಲ. ನಡೀರಿ ಸುಮ್ಮನ ಅಲ್ಲಿ ಸಾಕಮಾರು ಮನೆಗೆ ಹೇಳ್ಕೊಂತ ಇದ್ದಾರಂತೆ, ಅಲ್ಲಿ ಉಂಬಕ್ಕಿಟ್ಟಾರೆ, ಒಬ್ಬಟ್ಟು ಊಟ ಮಾಡ್ಸೇಳಂತೆ. ಹೋಗು ಉಂಡು ಓದ್ಕೆ ಹೋಗ್ರು, ಹೋಗಿ. ಗೊತ್ತಿಲ್ಲ ಮಾಡಿಲ್ಲ ಸುಮ್ಮನೆ ಬಂದ್ಬಿಟ್ರಿ ಇಲ್ಲಿ ಹೇಳಕ್ಕೆ. ಹೌದೇನಮ್ಮ, ಇವತ್ತೇನೆ ಸಾಕಮ್ಮರು ಮನೆಗೆ ಇಳ್ಕೊಂಬದು ಒಬ್ಬಟ್ಟು ಊಟ ಮಾಡ್ಸಿದ್ರೇನು? ಬರ್ರಲೆ ಮುಂಜಾ ರಂಗ ಹೋಗನ ಜಲ್ದು. ತಿರ್ಗಿ ಆಮೇಲೆ ಎಲ್ಲ ಕಾಲಿಗಿಲಿ ಆದತು. ಹೋಗ್ರಿ, ಹೋಗು ಉಂಡು ಮನೆ ಕೇಳ್ರಿ ಸಾಕು. ಇಂಥವೆಲ್ಲನ ಸುಳ್ಳು ಹೇಳ್ಕೊಂಡ್ ಬರ್ಬೇಡ್ರಿ ಊರ್ ತುಂಬನ. ಹೋಗ್ರ ಸುಮ್ಮನೆ ಟೀಚರ್. ಅಯ್ಯೋ ಅಜ್ಜಿ, ನಾವೇನ್ ಸುಳ್ಳು ಹೇಳ್ತಾ ಇಲ್ಲ. ಕಮಲಾ ಟೀಚರು ನಮ್ಮ ಸ್ಕೂಲ್ಗೆ ಟೀಚರ್ ಆಗಿ ಮತ್ತಿಗೆ ಬಂದಿರೋದು. ಬೇಕಂದ್ರೆ ನಮ್ಮ ಸ್ಕೂಲ್ ತಕ್ ಬಂದು ನಮ್ಮ ಮೇಷ್ಟ್ರನ್ನ ಕೇಳ್ರಿ. ಬೇಕಂದ್ರೆ ಟೀಚರ ಅಥವಾ ಕಸ ಗುಡ್ಸಕ್ ಬಂದ್ಯಾರ ಅಂತಾನ ಅವರೇ ಹೇಳ್ತಾರೆ, ನಮ್ಮ ಮೇಷ್ಟ್ರೇನೆ. ನಾವು ಹೋಗ್ತೀವಿ ಬಿಡು ರಂಗ, ಹೋಗೋಣ. ಈ ಕಾಳಜ್ಜಿ ನಾವ್ ಹೇಳಿದ್ರೆ ನಂಬ್ತಾನೆ ಇಲ್ಲ. ನಾವು ಹೋಗಿ ಅಲ್ಲಿ ಊಟ ಮಾಡ್ಕೊಂಬರ ನಡಿ. ಸಾಕದಡ ಮೇರ ಮನೆಯಾಗಿ. ನಮ್ಮ ಅಜ್ಜಿ ಹೇಳಾಗಿತ್ತು, ನಾವು ಹೋಗಿ ಪೂಜೆ ಎಲ್ಲ ಮಾಡ್ತೀವಿ, ಆಮೇಲೆ ಬಾ ನೀನು ಪದ್ದು ರಂಗ ಅದನ್ನೆಲ್ಲರನ್ನು ಕರ್ಕೊಂಡು ಅಂತ ಹೇಳಿತ್ತು. ನಡೀರಿ ಹೋಗಿ ಊಟ ಮಾಡೋಣ. ಸರಿ ಬಾ ಹೋಗೋಣ. ಯಮ್ಮ ನೀನು ಬಾರಮ್ಮ, ಸಾಕ ಮರ್ಮಂತಕ್ಕೆ ಹೋಗಿ ಉಂಡು ಬರೋಣ. ಒಬ್ಬಟ್ಟು ಊಟ ಮಾಡ್ಸಿರೋರಂತೆ, ನಮ್ಮನ್ನು ಕರಿಯಾಗಿ ಬಂದಿತ್ತಲ್ಲ ಅವತ್ತು. ನಾನು ಮರ್ತಾಗಿದ್ದೆ ಇವತ್ತ ಯಾವತ್ತ ಅಂತಾನ. ಬಾರಮ್ಮ ಹೋಗೋಣ, ಹೋಗಿ ಉಂಡು ಬರೋಣ. ಅಮ್ಮನು ಹೋಗ್ತೀಯಾಗಿಲ್ವಾ? ನನ್ನೇನು ನೀನು ಮಾಡ್ಕೊಂಡೆ ಉಂಬಕ್ಕಾಗಿ ಹೋಗಕ್ಕೆ? ಸುಮ್ಮನೆ ಹೋಗಿ. ಅಲ್ಲಿ ಅವಳು ಮಲ್ಲಿನೂ ಗುಬ್ಬಲಿ ಆಂಟಿನೂ ಹೋಗಿದ್ರೆ ಹೋಗು, ಅವ್ರ ಜೊತೆ ಕುಕ್ಕೊಂಡು ಉಂಡು ಬರೋಗು. ನಾನು ಬರಲ್ಲ, ಏನಿಲ್ಲ, ನನಗೆ ಕೆಲಸ ಐತೆ, ಹೋಗ್ಬೇಕು ಮಂಟಕ್ಕೆ. ಹೋಗೆ ಸುಮ್ಮನೆ. ನಾನು ಕರೀತಾಳೆ ಉಂಬಕ್ಕಂತ. ಉಂಬಕ್ಕೊಂದಿದ್ರೆ ಸಾಕು, ಎಲ್ಲಿಗೆ ಬೇಕಾದ್ರೂ ಹೊಟ್ಟು ಬಿಡ್ತಾಳೆ. ಹೋಗು ಸುಮ್ಮನೆ. ಅಯ್ಯೋ ಹೋಗ್ಲಿ ಬಿಡಿ, ಯಾಕೆ ಹಂಗಾಡ್ತೀಯ? ನೀನು ಬರ್ದಿದ್ರೆ ಓಟೆ ಹೊತ್ತು ನಾನು ಮಂಜಾರಂಗ ಎಲ್ಲ ಹೋಗಿ ಉಂಡು ಬರ್ತೀವಿ. ಕಾವೇರಿ ಎಲ್ಲಿಗೆ ಹೋದ್ಲಮ್ಮ? ಅವ್ರ ಅಮ್ಮನ ಜೊತೆಗೆ ಹೋದ್ಲೇನು ಅವಳು? ಎಲ್ಲಿಗೆ ಹೋದ್ಲ ಏನೋ ನನಗೇನು ಗೊತ್ತು, ನಾನು ನೋಡ್ಕೊಂಡು ಕುಕ್ಕಮ್ಮನಿ. ಅವಳು ಎಲ್ಲಿಗೆ ಹೋಗ್ತಾಳೆ, ಇವಳು ಎಲ್ಲಿಗೆ ಹೋಗ್ತಾಳೆ ಅಂತಾನೆ ಎಲ್ಲಾರ್ನು. ಹೋಗು ಸುಮ್ಮನೆ. ಆ ಗುಲಾಬಿನೂ ಮಲ್ಲಿನೂ ಹೋಗಿದ್ದಾರೆ, ಅವ್ರ ಜೊತೆಗೆ ನೀನು ಉಂಡು ಮಾ ಜಲ್ದು ಓಡೋಗಿ ಹೋಗು. ಸರಿ ಹೋಗ್ತೀನಿ ಬಿಡು. ನಡೀರೋ ಮಂಜ, ನಮ್ಮ ಅಮ್ಮ ಬರಲ್ವಂತೆ, ನಾವೇ ಹೋಗೋಣ. ನಮ್ಮ ಗುಬ್ಬಲಿ ಆಂಟಿನೂ ಮಲ್ಲಿನೂ ಹೋಗ್ಯಾರಂತೆ. ನಿಮ್ಮ ಅಜ್ಜಿನೂ ಹೋಗೈತಲ್ಲ ಅಲ್ಲಿಗೆ, ನಡೀರಿ. ನಮ್ಮ ಅಜ್ಜಿ ಹಾಲೇನೆ ಅಡ್ಡಾಗ್ಲೇ ಹೋಗೈತಿ. ಗಂಗಮ್ಮನ್ ಮಾಡ್ಕೊಂಡು ಆಮೇಲೆ ಪೂಜೆ ಮಾಡಿ ಹಾಲು ಕುಸ್ತಾರಂತ. ಆಮೇಲೆ ತುಂಬಾ ಕಿಕ್ಕದು. ಅದಕ್ಕೆ ನೀವು ಆಮೇಲೆ ಬರ್ರಿ ಪಾಪ, ಇವಾಗ್ಲೇ ಬಂದ್ರೆ ಅಲ್ಲಿಂದ ಉಂಬ ಕಿಕ್ಕಲ್ಲ ಅಂತ ಹೇಳಿತ್ತು. ಇವಾಗ ಹೋದ್ರೆ ಎಲ್ಲ ಪೂಜೆ ಎಲ್ಲ ಮುಗ್ದಿರುತ್ತೆ, ಉಣ್ಬೋದು ನಾವು ಹೋಗಿ. ಈ ಹುಡುಗರಿಗೆ ಗೊತ್ತೇ ಆಗಲ್ಲಪ್ಪ ಅಲ್ಲ, ಕಸ ಗುಡ್ಸಾರ ಯಾರು, ಟೀಚರ್ ಯಾರು ಎಂಬುದು ಅರ್ಥನೇ ಆಗಲ್ಲ. ವಿದ್ಯೆ ತಲೆಗೆ ಒಂದಿಟ್ಟು ಬುದ್ಧಿ ಇದ್ರೆ ತಾನೆ. ಆ ಮೇಷ್ಟ್ರು ಅದೇನು ಹೇಳ್ಕೊಡ್ತಾರೋ ಏನೋ, ಇವಕ್ಕೊಂದು ಈಟನ ಬುದ್ಧಿ ಇಲ್ಲ. ಅವಳು ನನ್ನ ಸೌತಿ ಮಗಳು, ಅವಳು ಟೀಚರ್ ಆಗ್ತಾಳೆ. ಇದನ್ನ ನಾನು ನಂಬೇಕಂತೆ ಈ ಹುಡುಗರು ಹೇಳ್ದಾಡ್ಕೇನೆ. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.